ನಾನಿವತ್ತು ನಿಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಬಟರ್ ಚಿಕನ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ನಿಮ್ಮ ಪ್ರೀತಿಯ ಸಿಸ್ಟರ್ ವ್ಲಾಗ್. ಚಿಕನಲ್ಲಂತೂ ತುಂಬ ವೆರೈಟಿ ಮಾಡ್ಬೋದು. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಇಂಥ ಡಿಶ್ ನಮಗೆ ತುಂಬ ಫೇವ್ರೇಟ್ ಅಂತ ಇರುತ್ತೆ. ಅದರಲ್ಲಂತೂ ಕೆಲವ್ರಿಗೆ ಆಲ್ಮೋಸ್ಟ್ ಫೇವ್ರೇಟ್ ಅಂದರೆ ಈ ಬಟರ್ ಚಿಕನ್. ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಕ್ರೀಮಿಯಾಗಿ ನಾವು ಬಟರ್ ಚಿಕನ್ ಮನೇಲಿ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಇದಕ್ಕೆ 1 kg ಚಿಕನ್ ತೊಗೊಂಡಿದ್ದೀವಿ. ಇದನ್ನು ಸ್ವಲ್ಪ ದಪ್ಪವಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಹಾಗೆ 1 ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. 1.5 ಸ್ಪೂನ್ ಅಷ್ಟು ಖಾರದ ಪುಡಿ, ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ. ಹಾಗೆ 1 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ, 1 ಟೀ ಸ್ಪೂನ್ ಅಷ್ಟು ಚಿಕನ್ ಮಸಾಲ, ಹಾಗೆ ಮಸ್ಟರ್ಡ್ ಆಗಿ ಸ್ವಲ್ಪ ಪೆಪ್ಪರ್ ಯೂಸ್ ಮಾಡಲೇಬೇಕಾಗುತ್ತೆ. 4 ಸ್ಪೂನ್ ಅಷ್ಟು ನೀವು ಮೊಸರು ಆ್ಯಡ್ ಮಾಡಬೇಕಾಗತ್ತೆ. ಮೊಸರು ಆ್ಯಡ್ ಮಾಡೋದ್ರಿಂದ ರಿಚ್ ಆ್ಯಂಡ್ ಕ್ರೀಮಿ ಎಫೆಕ್ಟ್ ಬರುತ್ತೆ. ಹಾಗೆ ಚಿಕನ್ ಕೂಡ ತುಂಬ ಸಾಫ್ಟ್ ಆಗಿರುತ್ತೆ, ಅಂದರೆ ಟೆಂಡರ್ ಆಗಿರುತ್ತೆ. ಯಾವುದೇ ಥರ ನಿಮಗೆ ಚಿಕನ್ ರಫ್ ಅನ್ಸೋದಿಲ್ಲ. ಈಗ ಒಂದು 1/2 hour ಇದನ್ನು ಮ್ಯಾರಿನೇಟ್ ಮಾಡ್ಲಿಕ್ಕೆ ಇಡಬೇಕಾಗತ್ತೆ. ಹಾಗೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮ್ಯಾರಿನೇಟ್ ಮಾಡ್ಲಿಕ್ಕೆ ಇಡೋಣ. ಮ್ಯಾಕ್ಸಿಮಮ್ ಅಂದರೆ ಒಂದು 2 hour ಆದರೂ ನಡೆಯುತ್ತೆ. ನಮಗೆ ಟೈಮ್ ಇಲ್ಲ ಅಂದರೆ ಒಂದು 1/2 hour ಇದ್ರೂ ಸಾಕು. ಈಗ ಒಂದು ಕಡಾಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಇದು ಬೇಲೀಫ್ ಅಂದರೆ ಪಲಾವ್ ಎಲೆ ಅಂತ ಏನು ಹೇಳ್ತಾರೆ, ಪಲಾವ್ ಎಲೆ, ಒಂದು 4 ಚಕ್ಕೆ, ಒಂದು 4 ಲವಂಗ, 2 ಏಲಕ್ಕಿ, ಒಂದು 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಹಾಗೆ ಒಂದು 2 ಇಂಚಷ್ಟು ಶುಂಠಿ, ಒಂದು 4 ಹಸಿಮೆಣಸಿನ್ಕಾಯಿ, ಒಂದು 2 ಈರುಳ್ಳಿ. ಆದಷ್ಟು ಈ ಈರುಳ್ಳಿನ ಇದಕ್ಕೆ ನಾಟಿನ ಯೂಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ಒಂದು 4 ಟೊಮೆಟೊ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಅಂದರೆ ಈ ಕ್ವಾಂಟಿಟಿನೂ ಕೂಡ ಸ್ವಲ್ಪ ನೀವು ಜಾಸ್ತಿ ಮಾಡ್ಕೋಬೇಕಾಗತ್ತೆ. ನಾನು ಮಾಡ್ತಿರೋದು ಮ್ಯಾಕ್ಸಿಮಮ್ 5 to 6 ಮೆಂಬರ್ಸ್ ತಿನ್ಬೋದು. ಅಷ್ಟು ಗ್ರೇವಿಗೆ ಇಷ್ಟು ಕ್ವಾಂಟಿಟಿ ಸಾಕು ಅನಿಸುತ್ತೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಪುದೀನ ಬೇಡ. ನಾನು ಇದಕ್ಕೆ ಬೇಬಿ ಗೋಡಂಬಿ ಆ್ಯಡ್ ಮಾಡ್ತಿದ್ದೀನಿ, ಒಂದು 2 ಸ್ಪೂನ್ ಅಷ್ಟು. ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡು ಹಾಕೊಳ್ಳಿ. ನಿಮ್ಗೆ ಗೋಡಂಬಿ ಇತ್ತು ಅಂದರೆ ಗೋಡಂಬಿ ಕೂಡ ಆ್ಯಡ್ ಮಾಡ್ಕೋಬೋದು. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ 1 ಸ್ಪೂನ್ ಅಷ್ಟು ನೀವು ಬೆಣ್ಣೆ ಹಾಕೊಳ್ಳಿ. ಬೆಣ್ಣೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ಲೇಮ್ ಆಫ್ ಮಾಡಿ ಸಾಕು. ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ನೀವು ಫ್ರೈ ಮಾಡಬೇಡ. ಈಗ ಇದು ರೆಡಿ ಆಗಿದೆ. ಸೊ ಇದನ್ನ ಮಿಕ್ಸರ್ ಮಾಡ್ಕೋಬೇಕಾಗತ್ತೆ, ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಈಗ ಒಂದು ಪ್ಯಾನ್ ತಗೊಂಡು ಒಂದು 2 ಸ್ಪೂನ್ ಅಷ್ಟು ಬೆಣ್ಣೆ ಹಾಕೊಳ್ಳಿ. ಬೆಣ್ಣೆ ಹಾಕೊಂಡು ಚೆನ್ನಾಗಿ ಸ್ವಲ್ಪ ಮೆಲ್ಟ್ ಆಗೋವರೆಗೂ ವೆಯ್ಟ್ ಮಾಡಿ. ಚಿಕನ್ ಎಲ್ಲ ನಾವು ಮ್ಯಾರಿನೇಟ್ ಮಾಡ್ಲಿಕ್ಕೆ ಏನಿಟ್ಟಿದ್ದೀವಿ ಚಿಕನ್ನ, ಅದನ್ನ ಒಂದೊಂದೇ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ. ಎಣ್ಣೆಲೆ ಫ್ರೈ ಮಾಡ್ಕೊಂಡು ಆಮೇಲೆ ಮಸಾಲ ಹಾಕ್ತಾರೆ. ಬಟ್ ಆ ಥರ ಮಾಡೋದಕ್ಕಿಂತ ಈ ಥರ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈಗ ಒಂದು 5 ರಿಂದ 6 ನಿಮಿಷ ಚಿಕನ್ನ ನೀವು ಸ್ವಲ್ಪ ಇದರಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಬೇಯಿಸೋದ್ರಿಂದ ಚಿಕನ್ನು ಕೂಡ ಬೇಗ ಬೇಯುತ್ತೆ, ಹಾಗೆ ಟೆಂಡರ್ ಕೂಡ ಆಗಿರುತ್ತೆ. ಈಗ ಒಂದು ಸೈಡ್ ಬಂದಾದಮೇಲೆ ನೆಕ್ಸ್ಟ್ ನಾವು ಅದನ್ನು ಚಿಕನ್ನ ತಿರುವಾ ಹಾಕ್ಕೊಳ್ಬೇಕಾಗತ್ತೆ. ಈಗ ಚೆನ್ನಾಗಿ 2 ಸೈಡ್ ನಾವು ಬೇಯಿಸ್ಕೋಬೇಕು. ಇದು ನೆಕ್ಸ್ಟ್ ಬೇಯಿಸಾದ್ಮೇಲೆ ನಾವು ಮತ್ತೆ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕಾಗತ್ತೆ. ಈ ಥರ ಬೇಯಿಸೋದ್ರಿಂದ ಚಿಕನ್ ತುಂಬ ಟೆಂಡರ್ ಆಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಈಗ ಒಂದು 5 ನಿಮಿಷ ಬೇಯಿಸಿದ ನಂತರ ಇದು ಚಿಕನ್ ರೆಡಿ ಆಗಿರುತ್ತೆ. ಈ ಥರ ರೆಡಿ ಆದರೆ ಸಾಕು. ಆಲ್ಮೋಸ್ಟ್ ಒಂದು ಚಿಕನ್ ಒಂದು 80% ಅಷ್ಟು ಬೆಂದಿರುತ್ತೆ. ಇದನ್ನು ಈಗ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಈಗ ಅದೇ ಕಡಾಯಲ್ಲಿ ಮತ್ತೆ ಇನ್ನೊಂದು ಸ್ವಲ್ಪ ಏನಿರುತ್ತೆ ಚಿಕನ್ ಹಾಕಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ನಡೆಯುತ್ತೆ. ಬಟ್ ಸ್ವಲ್ಪ ಚಿಕನ್ ಡಿಫ್ರೆಂಟ್ ಆಗಿರಲಿ, ಸ್ವಲ್ಪ ಟೆಂಡರ್ ಆಗಿರಲಿ, ಹಾಗೆ ಸ್ವಲ್ಪ ಸ್ಮೋಕಿ ಎಫೆಕ್ಟ್ ಆಗಿರಲಿ ಅಂದರೆ ಈ ಥರ ನಾವು ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಇದು ಕೂಡ ಬೆಂದಿದ್ದಾಯಿತು. ನೆಕ್ಸ್ಟ್ ನಾವು ಮಿಕ್ಸರ್ಗೆ ಹಾಕ್ಕೊಂಡು ಮಸಾಲೆನ ಚೆನ್ನಾಗಿ ರುಬ್ಕೋಬೇಕಾಗತ್ತೆ. ಒಂಥರ ಫೈನಾಗಿ ನಾವು ಪುಡಿ ಮಾಡ್ಕೋಬೇಕು. ಯಾವುದೇ ಥರ ಬೆಣ್ಣೆನ ನೀವು ಔಟ್ಸೈಡ್ ತಂದರೆ ಅಷ್ಟು ರುಚಿ ಬರೋದಿಲ್ಲ. ಮನೇಲೇ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಇದು ಹೋಮ್ ಮೇಡ್ ಬೆಣ್ಣೆ. ಔಟ್ಸೈಡ್ ಇದ್ದರೆ ಸ್ವಲ್ಪ ಬೆಣ್ಣೆಗೆ ಉಪ್ಪು ಮಿಕ್ಸ್ ಆಗಿರೋದ್ರಿಂದ ಸ್ವಲ್ಪ ಸಾಲ್ಟ್ಲೆಸ್ ತೊಗೊಳಂಗಿದ್ರೆ ತೊಗೊಳ್ಳಿ. ಮನೇಲೇ ಮಾಡ್ಕೊಳ್ಳಿ, ಆದಷ್ಟು ಹೆಲ್ದಿಯಾಗಿರುತ್ತೆ. ನಾವು ರುಬ್ಕೊಂಡಿರೋಂಥ ಮಸಾಲೆನ ಈಗ ಚೆನ್ನಾಗಿ ನಾವು ಒಂದು ಸ್ಟ್ರೈನರ್ಗೆ ಹಾಕೊಂಡು ಚೆನ್ನಾಗಿ ಸೋಸ್ಕೋಬೇಕಾಗತ್ತೆ. ಈ ಥರ ಮಾಡ್ದಿದ್ರು ನಡೆಯುತ್ತೆ, ನೀವು ಹಾಗೆ ಡೈರೆಕ್ಟಾಗಿ ಹಾಕೊಂಡ್ರು ಓಕೆ. ಬಟ್ ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಚಿಕನ್ ಕಲಿಸ್ಕೊಂಡಿದ್ದು ಏನಿರುತ್ತೆ ಬೌಲ್ಗೆ ನಾನು ನೀಟಾಗಿ ಅದನ್ನು ಸ್ಟ್ರೈನ್ ಮಾಡ್ಕೋತಾ ಇದ್ದೀನಿ. ನೀವು ಚಿಕನ್ ಹುರ್ಕೊಂಡಿರ್ತೀರಲ್ಲ ಅದೇ ಕಡಾಯಲ್ಲಿ ಒಂದು 2 ಸ್ಪೂನ್ ಅಷ್ಟು ಬೆಣ್ಣೆ, ಹಾಗೆ 1 ಟೀ ಸ್ಪೂನ್ ಅಷ್ಟು ನೀವು ಖಾರದ ಪುಡಿ ಹಾಕೊಂಡು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನಾವು ಏನು ಮಸಾಲೆ ಇರುತ್ತೆ ಹಾಕೊಂಡು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಒಂದು 5 ರಿಂದ 10 ನಿಮಿಷ ರಾ ಸ್ಮೆಲ್ ಹೋಗೋವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಯಾವುದೇ ಥರ ರಾ ಸ್ಮೆಲ್ ಇರೋದಿಲ್ಲ, ಯಾಕೆಂದರೆ ನಾವು ಮಸಾಲೆನ ಆಲ್ರೆಡಿ ನಾವು ಫ್ರೈ ಮಾಡಿರೋದ್ರಿಂದ. ಆದರೂ ಒಂದ್ಸಲ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಇನ್ನೂ ಹಸಿ ವಾಸನೆ ಏನಾದರೂ ಇದ್ದರೆ ನೀಟಾಗಿ ಹೋಗುತ್ತೆ. ಒಂದು 2 ರಿಂದ 3 ನಿಮಿಷ ನೀವು ಮಸಾಲೆನ ಈ ಥರ ಚೆನ್ನಾಗಿ ನೀವು ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಚಿಕನ್ ಏನು ಫ್ರೈ ಮಾಡ್ಕೊಂಡಿರ್ತೀವಿ ಅದರೊಳಗಡೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮಿಕ್ಸೆಲ್ಲ ಆದಮೇಲೆ 1 ಟೀ ಸ್ಪೂನ್ ಅಷ್ಟು ನೀವು ಬೆಣ್ಣೆ ಆ್ಯಡ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು 2 ರಿಂದ 3 ನಿಮಿಷ ನೀವು ಹಾಗೆ ಬಿಟ್ಬಿಟ್ರೆ ನೀಟಾಗಿ ಅದು ಕವರ್ ಆಗಿ ಚಿಕನ್ ಬೆಂದಿರುತ್ತೆ.
ನೋಡಿ ಆಲ್ಮೋಸ್ಟ್ ನಾವು ಫ್ರೈಯಲ್ಲೇ ಚಿಕನ್ ಬೇಯಿಸ್ಕೊಂಡಿರೋದ್ರಿಂದ ಇದರಲ್ಲಿ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ. ಅಂದರೆ ಒಂದು 20% ಅಷ್ಟು ಮಾತ್ರ ನಾವು ಬೇಯಿಸೋ ಅವಶ್ಯಕತೆ ಇರುತ್ತೆ. ಆಲ್ಮೋಸ್ಟ್ ರೆಡಿ ಆಗಿದೆ ಇದು ಚಿಕನ್ನು. ನಾವು ಚಿಕನ್ಗೆ ಮಾತ್ರ ಮ್ಯಾರಿನೇಟ್ ಮಾಡಲಿಕ್ಕೆ ಉಪ್ಪು ಆ್ಯಡ್ ಮಾಡಿದ್ವಿ, ಯಾವುದೇ ಥರ ಗ್ರೇವಿಗೆ ನಾವು ಉಪ್ಪು ಆ್ಯಡ್ ಮಾಡಿರಲಿಲ್ಲ. ಸೊ ಇವಾಗ ನೋಡಿಕೊಂಡು ನೀವು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ, ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬಿಡಿ. ಆಲ್ರೆಡಿ ಚಿಕನಲ್ಲಿ ಉಪ್ಪಿರೋದ್ರಿಂದ ಸ್ವಲ್ಪ ಗ್ರೇವಿಗೆ ಎಷ್ಟು ಅವಶ್ಯಕತೆ ಇರುತ್ತೋ ಅಷ್ಟು ಮಾತ್ರ ನೀವು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಗೋಡಂಬಿ ಪೇಸ್ಟ್ ಮಾಡಿ ಹಾಕ್ತಾರೆ, ಆ ಥರನಾದರೂ ಹಾಕ್ಬೋದು. ಅಥವಾ ಕಾಯಿನ ನೀಟಾಗಿ ಪೇಸ್ಟ್ ಮಾಡಿಕೊಂಡು ಅದನ್ನು ಸ್ಟ್ರೈನ್ ಮಾಡಿಕೊಂಡು ಈ ಹಾಲು ಏನು ಬರುತ್ತೆ ಇದನ್ನು ಆ್ಯಡ್ ಮಾಡ್ಕೋಬೋದು. ನಾನು ಇದಕ್ಕೆ ಒಗ್ಗರಣೆಗೆ ಅಂದರೆ ನಾವು ಮಸಾಲ ಒಗ್ಗರಣೆ ಹಾಕೊಂಡ ಟೈಮಲ್ಲೇ ನಾನು ಬೇಬಿ ಗೋಡಂಬಿ ಆ್ಯಡ್ ಮಾಡಿದ್ದೀನಿ. ನಿಮ್ಗೆ ಯಾವುದು ಓಕೆ ಅನಿಸುತ್ತೆ, ಅಂದರೆ ನಿಮ್ಗೆ ಯಾವ್ದು ಕಂಫರ್ಟಬಲ್ ಇರುತ್ತೆ ಅದನ್ನು ಹಾಕೊಳ್ಳಿ. ಈ ಒಂದೇ ಥರ ಮಾಡೋದಕ್ಕಿಂತ ಈ ಥರ ಡಿಫ್ರೆಂಟಾಗಿ ಮಾಡಿ ತುಂಬ ಚೆನ್ನಾಗಿರುತ್ತೆ. ಇವಾಗ ಹಾಲು ಹಾಕಿ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಲಾಸ್ಟ್ ಪ್ರೊಸೀಜರ್, ನೀವು ಈ ಕಸ್ತೂರಿ ಮೇಥಿನ ಇರುತ್ತೆ, ಆ ಕಸ್ತೂರಿ ಮೇಥಿನ ನೀವು ಕೈಯಲ್ಲೇ ಒಂದು ಸಲ ಕ್ರಷ್ ಮಾಡಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಮ್ಮ ಬಟರ್ ಚಿಕನ್ ರೆಡಿಯಾಗಿದೆ. ಲಾಸ್ಟಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ನೀವು ಲಿಡ್ ಕ್ಲೋಸ್ ಮಾಡಬೇಕಾಗತ್ತಾ. ಈಗ ಬಿಸಿ ಬಿಸಿಯಾದ ಬಟರ್ ಚಿಕನ್ ರೆಡಿ ಟು ಸರ್ವ್. ನಿಮಗೆ ಇದು ಕುಲ್ಚಾ, ನಾನ್, ರೈಸ್, ಮುದ್ದೆ, ಚಪಾತಿ, ಪೂರಿ, ನೀವು ದೋಸೆ ಯಾವುದಕ್ಕಾದರೂ ಇದು ಅಲ್ಟಿಮೇಟ್ ಆಗಿರುತ್ತೆ. ಅಥವಾ ನೀವು ಸೈಡ್ ಡಿಶ್ ಆಗಾದರೂ ಯೂಸ್ ಮಾಡ್ಬೋದು, ತುಂಬ ರುಚಿಯಾಗಿರುತ್ತೆ. ನಾನು ಮಾಡಿದಂಥ ಈ ಬಟರ್ ಚಿಕನ್ ನಿಮ್ಗೆ ಇಷ್ಟ ಆಗಿದೆ, ದಯವಿಟ್ಟು ನಮ್ಮ ಕೋಸಿಸ್ಟ ವ್ಲಾಗ್ಗೆ ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ನೀವು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಹೀಗೆ ನಿಮ್ಮ ಸಪೋರ್ಟ್ ನಮ್ಮ ಮೇಲಿರಲಿ. ಥ್ಯಾಂಕ್ ಯು.